ಇಲ್ಲೂ ಬಂದು ಅದನ್ನೇ ತಾನೇ ಹೇಳೋದು ಮನುಷ್ಯ. ಇಲ್ಯಾಕೆ ಕರೆದು ಬಕ್ಕೆ ಕೊಡ್ತೀರಾ, ಬಿರಿಯಾನಿ ಕೊಡಿಸ್ತೀರಾ ಅವ್ರಿಗೆ, ಜೋಸಫ್ ಅವ್ರಿಗೆ? ಇದು ಮೇಕೆದಾಟು ಮಾತಾಡ್ತಿರೋದು ನಾನು ಕೇಳ್ತಾ ಇರೋದು ಸರ್, ನೀರು ಬಿಡೋದಕ್ಕೆ ಸಂಕಷ್ಟ ಕಾಲದಲ್ಲಿ ಸಂಕಷ್ಟ ಸೂತ್ರ ಅನ್ನೋದು ಇಲ್ಲ. ಇದುವರೆಗೂ ಕೂಡ ಪ್ರಾಧಿಕಾರ ಅದಕ್ಕೆ ಯಾವುದೇ ರೀತಿಯಂತ ಆದೇಶಗಳನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ಸರ್ಕಾರದಲ್ಲಿ ಇದ್ರೂ ಕೂಡ ಅವ್ರು ಹೇಳಿದ ಪಾಲಿಸಲೇಬೇಕಾಗ್ತಾ ಇತ್ತು. ಈ ಸಂಕಷ್ಟ ಸೂತ್ರ ಇಲ್ದಿರೋದೇ ಇದೆಲ್ಲ ಸಮಸ್ಯೆ ಆಗಿರುವಂತ. ಸಂಕಷ್ಟ ಸೂತ್ರ ಇಲ್ದಾಗ ನಮ್ಮ ವಾದ ಏನಿದೆಯಲ್ಲ, ವಾದನೇ ಅಲ್ಲಿ ಸೂತ್ರ ಆಗೋದು. ನಾವು ಸರಿಯಾಗಿ ವಾದ ಮಾಡಿದ್ರೆ, ಈಗ ನಮ್ದೇನು ಪರಿಸ್ಥಿತಿ, ಬರಗಾಲ ಇದೆ, ನೀರಿನ ಪ್ರಮಾಣ ಏನು, ಬೆಂಗಳೂರಿಗೆ ಎಷ್ಟು ನೀರು ಕೊಡಬೇಕು, ಮೈಸೂರಿಗೆ ಎಷ್ಟು ನೀರು ಕೊಡಬೇಕು, ಎಷ್ಟು ದಿನ ಆಗುತ್ತೆ, ಡೆಡ್ ಸ್ಟೋರೇಜ್ ಎಷ್ಟು ಇರಬೇಕು, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ವಾದ ಸರಿಯಾಗಿ ಮಂಡನೆ ಮಾಡಿದರೆ ಈ ಪರಿಸ್ಥಿತಿ, ಈ ತೀರ್ಮಾನ ಬರ್ತಾನೆ ಇರಲಿಲ್ಲ. ಮುಖ್ಯಮಂತ್ರಿ ಆದವರು ಹೋಗಿ ಒಂದು ವಾರಕ್ಕೆ ಮುಂಚೆ ಹೋಗಿ ಕೂತ್ಕೊಂಡು ಡೆಲ್ಲಿ ಲಾಯರ್ಸ್ ಜೊತೆ ಮಾತಾಡಿ ಏನೇನು ಪಾಯಿಂಟ್ಸು, ಏನೇನು ಫೋಟೋಗಳು ಎಲ್ಲನೂ, ಚಿತ್ರ, ವಿಡಿಯೋ ಎಲ್ಲ ಮಾಡಿದಾರಾ? ಎಲ್ಲಿ ಮಾಡಿದ್ದಾರೆ? ವಿಡಿಯೋ ತೋರಿಸಿ. ಎಲ್ಲಿ ಮಾಡಿದ್ದಾರೆ ಚಿತ್ರ? ಏನು ಮಾಡಿಲ್ಲಲ್ಲ ಇವರು. CWMA ಬೇಡ ಅಂತ ಹೇಳಿದ್ರು ಸರ್, CWRC ಈಗ ಕೊಡಿ ಅಂತ ಹೇಳಿದೆ. ಅಂದ್ರೆ CWMA ಕುಡಿಯೋದಕ್ಕೆ ರಿಸರ್ವ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ, CWRC ಹಂಚಿಕೆ ಮಾಡ್ತಾ ಇದೆ. ಈಗ ಮೊನ್ನೆ ಅದು ಸ್ಟೇ ಕೊಟ್ಟು ಮುಂದೂಡ್ದಿದ್ದರಷ್ಟೇ, ಇವತ್ತು ಆರ್ಡ್ರೇ ಮಾಡಿಬಿಟ್ಟಿದ್ದಾರಲ್ಲ. ಆ ಸ್ಟೇ ಕೊಟ್ಟ ಪೀರಿಯಡಲ್ಲಿ ನಮ್ಮ ವಾದ ಮಂಡನೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಎಲ್ಲಿ ಸಭೆ ಮಾಡಿದ್ದಾರೆ? ಸರ್, ನಿನ್ನೆ ಡೆಲ್ಲಿಯಲ್ಲಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯಲ್ಲಿ ರಾಜ್ಯದ ರಾಜ್ಯದ ಪರವಾಗಿ ಕಾನೂನು ಹೋರಾಟ ಮಾಡ್ತಾ ಇದ್ದಂತ ವಕಾಲತ್ ವಹಿಸಿದಂತ ಮೋಹನ್ ಕಾದರ್ಗೆ ಅವರು ಸಭೆಯಿಂದ ಆಚೆ ಹೋಗಿದ್ದಾರೆ ಅಂತ ಒಂದು ಅನ್ಕನ್ಫರ್ಮ್ ಸುದ್ದಿ ಹೇಳ್ತಾ ಇದೆ. ಅಂದ್ರೆ ರಾಜ್ಯದ ನೀರಾವರಿ ವಿಚಾರದಲ್ಲಿ ಸರ್ಕಾರ ಮತ್ತು ಕಾನೂನು ಇಲಾಖೆ ಮಧ್ಯೆ ಕೋಆರ್ಡಿನೇಷನ್ ತಪ್ಪೋಗಿದೆ ಅಂತ ಖಾದರ್ಗೆ ಅವರೇ ಅಸಮರ್ಥರಾಗಿದ್ದಾರೆ ಅಂತ. ಖಾದರ್ಗೆ ಅವ್ರನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖಾದರ್ಗೆ ಅವ್ರನ್ನ ಹೊರಗೆ ಹೋಗಿಲ್ಲ, ಅವರು ಹೊರಗೆ ಹಾಕಿದ್ದಾರೆ. ಇವರು ಹೊರಗೆ ಹಾಕಿದ್ದಾರೆ ಅವರು. ಯಾಕಂದರೆ ಚರ್ಚೆ ಅಲ್ಲಿ ಭಾಳಷ್ಟು ಚರ್ಚೆ ನಡೆದಿರೋದು ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಹತ್ರ, ನಮ್ಮೆಲ್ಲ ಕೇಂದ್ರದ ಸಚಿವರ ಜೊತೆ ಚರ್ಚೆ ಆಗಿರೋದು ಹೆಚ್ಚು ನೀರಾವರಿ ವಿಚಾರವಾಗಿ. ಕಾವೇರಿ ಇರ್ಬೋದು, ಮಹದಾಯಿ ಇರ್ಬೋದು, ಕೃಷ್ಣ ಇರ್ಬೋದು, ಮೇಕೆದಾಟು ಇರ್ಬೋದು, ಇದ್ರ ವಿಚಾರವಾಗಿ ಚರ್ಚೆ ನಡೆದಿದ್ದು. ಅವ್ರನ್ನ ಅವ್ರನ್ನ ಕರೆದಿದ್ದಾಕೆ, ಓಡಿಸಿದ್ದಾಕೆ? ಇದುವರೆಗೂ ಸರ್ಕಾರ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ರ? ಅವ್ರಿಗೆ ಚೇರ್ ಹಾಕ್ದಿರ ಆಚೆ ಕಳಿಸಿದ್ದಾಕೆ? ಈ ವಿಚಾರವಾಗಿ ಬಗ್ಗೆ ಅವರು ಪ್ರೆಸೆಂಟೇಷನ್ನು ಏನು ಮಾಡಿಲ್ಲ ಅಂದರೆ ಯಾಕೆ ಕರೆದ್ರಿ ಅವ್ರನ್ನ? ಕರೆದಿದ್ದಾಕೆ? ಅವ್ರನ್ನ ಕರೆದು ಅವಮಾನ ಮಾಡಿದ್ರಿ. ಇವತ್ತು ಮೋಸ್ಟ್ಲಿ ಅದರಿಂದಾನೇ ಅವರೇನೋ ಈ ಥರದ ಆರ್ಡ್ರ್ ಬರೋಕ್ಕೆ ಅಗೌರವ ತೋರಿರೋದು ಕಾರಣ ಇರ್ಬೋದನೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟು ಇದು ಈಗ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಈಗಲಾದರೂ ಕ್ರಮ ತೆಗೆದುಕೊಳ್ತಾರ, ಶುರು ಮಾಡ್ತಾರ, ಇಲ್ಲ ತಮಿಳ್ನಾಡಿಗೆ ಅವರ ಇಂಡಿ ಕೂಟಕ್ಕೆ ಬೆಂಬಲ ಕೊಡ್ತಾರ? ಇದು ಸ್ಪಷ್ಟವಾಗಬೇಕೀಗ. ಇಷ್ಟು ದಿನ ನಮ್ಮ ಎಂ ಪಿಗಳೇನು ಕಳ್ಳೆಕಾಯಿ ತಿಂತಾ ಇದ್ರಾ ಅಂತ ಹೇಳ್ತಾ ಇದ್ರು. ಈಗೇನು ಹೇಳ್ತೀರಾ? ಕೇಂದ್ರ ಸರ್ಕಾರ ಕ್ಲಿಯರ್ ಕೊಟ್ಟ ಮೇಲೆ ಈಗ ನೀವು ತಮಿಳ್ನಾಡಿನ ನಿಮ್ಮ ಪಾರ್ಟ್ನರು, ಇಂಡಿ ಪಾರ್ಟ್ನರು, ನಿಮ್ಮ ಕೊಲೀಗು, ನೀವೆಲ್ಲ ಚುನಾವಣೆಗೆ ಹಣ ಕೊಟ್ಟಿದ್ದೀರಾ, ಅವ್ರ ಪರವಾಗಿ ಕೆಲಸ ಮಾಡಿದ್ದೀರಾ, ಬೆಂಬಲ ಮಾಡಿದ್ದೀರಾ. ಈಗ ಮೇಕೆದಾಟುನ ಶುರು ಮಾಡ್ತೀರಾ? ಅದಕ್ಕೋಸ್ಕರ ಒಂದು 10,000 ಕೋಟಿ ಕೂಡಲೇ ರಿಲೀಸ್ ಮಾಡ್ತೀರಾ? ಯಾವಾಗ ಗುದ್ಲಿ ಪೂಜೆ ಮಾಡ್ತೀರಾ? ನಮ್ಮ ನೀರು ನಮ್ಮ ಹಕ್ಕು. ಏನು ಓಡಾಡಿದ್ದೆ, ತಟ್ಟಾಡ್ಕೊಂಡಲ್ಲ, ಸರಿಯಾಗಿ ಓಡಾಡಿದ್ದೆ. ಮತ್ತೆ ನಮ್ಮ ಹಕ್ಕು ನಮ್ಮ ನೀರು ಎಲ್ಲೋಯ್ತು? ಈಗ ತಮಿಳ್ನಾಡು ಕಡೆ ಹೋಯ್ತಾ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಹೇಳಿಕೆ ಬಂದ ತಕ್ಷಣ ಎದ್ನೋ ಬಿದ್ನೋ ಅಂತ ಹೋಗಿ ಅಲ್ಲಿ ಗುದ್ಲಿ ಪೂಜೆ ಶುರು ಮಾಡಬೇಕಾಯ್ತು. ಮಾಡಿದ್ದೀರಾ? ಮಾಡಿಲ್ಲ. ಅಂದರೆ ನೀವು ಪಾದಯಾತ್ರೆ ಮಾಡಿದ್ದು ಬೂಟಾಟಿಕೆ, ಚುನಾವಣೆಗೋಸ್ಕರ ಪಾದಯಾತ್ರೆ ಅಷ್ಟೇ. ಚುನಾವಣೆ ಬಂದಾಗೆಲ್ಲ ಈ ಥರದ ಘೋಷಣೆಗಳನ್ನು ಮಾಡಿ
ಜನರಿಗೆ ಒಂದು ರೀತಿ ಮಂಕುಬೂದಿ ಎರಚುವಂಥ ಪ್ರಯತ್ನವನ್ನು ಮಾಡಿದರೆ ಇನ್ನು ಮುಂದೆ ನಡೆಯಲ್ಲ ಅದೆಲ್ಲ. ಈಗಾಗಲೇ ಬಿಡದಿ ಹೋರಾಟದಲ್ಲಿ ಸರ್ಕಾರ ರೈತ ವಿರೋಧಿ ಅಂತ ಆಗಿದೆ. ಕಸದ 39,000 ಕೋಟಿ ಟೆಂಡರ್ ಮಾಡಿ 60 ವರ್ಷಕ್ಕೆ ಟೆಂಡರ್ ಕೊಟ್ಟು ನೀವಿರೋದೇ 2 ವರ್ಷ ಕೊಟ್ಟು ಬೆಂಗಳೂರು ಪಾಲಿನ ಜನಗಳಿಗೆ ದ್ರೋಹ ಬಗ್ದಿದ್ದೀರಾ. ನೀವು ಬಂದ್ರೆ ರದ್ದು ಮಾಡ್ತಿರೋದಲ್ಲ ಯಾವುದನ್ನು ಕಸ ಪಕ್ಕ ಕಸನೆಲ್ಲ ತೆಗೆದಾಕ್ಬಿಡ್ತೀರಿ. ಕಾಂಗ್ರೆಸ್ ಕಸ ಏನೇನು ಹಾಕಿದೆ ಎಲ್ಲ ತೆಗೆದು ಬಿಡ್ತೀರಿ. ಟೆಂಡರ್ ಹಾಂ ಅಲ್ಲ ರೀ, ನಿಮ್ಗಿರೋದೇ ಅವಧಿ ಇನ್ನು 1.5 ವರ್ಷ. ನೀವು 30 + 30 ವರ್ಷ ಯಾವುದೋ ಪತ್ರಿಕೆಯಲ್ಲಿ ಬರೆದಿತ್ತು, ಬರೀ 30 ಅಂತ, 30 + 30 ಅಂತ ಇದೆ ಅದರಲ್ಲಿ ಕ್ಲಿಯರ್ ಆಗಿ. ಹಾಂ 60 ವರ್ಷ. ಈ ಕಸದಲ್ಲೂ ರಸ ಮಾಡ್ಕೊಂಡು ದುಡ್ಡು ಮಾಡಿ ಡೆಲ್ಲಿಗೆ ಕಳಿಸೋ ಅಂತ ಒಂದು ಕಂಪನಿ ನಾನು ಬಿಡುಗಡೆ ಮಾಡ್ತೀನಿ. ಅದರದ್ದು ಇನ್ನು ಕೆಲವೇ ದಿನದಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅದರದ್ದು.